ಲಾರ್ಡ್. ಯೇಸು ಕ್ರಿಸ್ತರ ಉನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನೆನೆಸಿ ನಾನು ಕರ್ತನಲ್ಲಿ ಸಂತೋಷ ಉಳ್ಳವಳಾಗಿದ್ದೇನೆ. ಯಾಕೆ ಗೊತ್ತಾ? ಆತನು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸ್ತಾ ಇರುವಂಥ ದೇವರು. ಆಮೇನ್, ಹಲ್ಲೆಲೂಯಾ. ದಿನವನ್ನು ಒದಗಿಸಿ ಕೊಡ್ತಾ ಇರುವಂಥ ದೇವರು. ಜೀವ ಮರಣಗಳು ಆತನ ವಶದಲ್ಲಿರುವಾಗ ಎಷ್ಟೋ ಜನರು ನಮ್ಮಂಥವರು, ನಮಗಿಂತ ಚಿಕ್ಕವರು, ದೊಡ್ಡವರು, ಅನೇಕ ರೀತಿಯಾಗಿ ಅಕಸ್ಮಾತಾಗಿ ಮರಣಿಸಿರೋರು ಎಷ್ಟೋ ಜನ, ಮರಣಿಸ್ತಾ ಇರುವವರು ಎಷ್ಟೋ ಜನ. ಆದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಈ ದಿನವನ್ನು ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ಹಾಗಿದ್ರೆ ದೇವರು ಯಾಕೆ ಈ ದಿನವನ್ನು ಒದಗಿಸಿಕೊಟ್ಟಿದ್ದಾರೆ? ಉದ್ದೇಶ ಏನು? ಯಾವಾಗಾರ ಆಲೋಚನೆ ಮಾಡಿದ್ದೀವಾ? ಆತನ ವಾಕ್ಯದ ಮೂಲಕ ತಿಳಿದುಕೊಂಡಿದ್ದೇವಾ? ಹಾಗಿದ್ರೆ ಈ ದಿನ ದೇವರು ನಮಗೆ ಒದಗಿಸಿಕೊಟ್ಟಂಥ ಈ ಒಂದು ನೂತನ ದಿನದಲ್ಲಿ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಚನ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯಾರೆಲ್ಲ ಕ್ರಿಸ್ತನನ್ನು ಹುಡುಕ್ತಾರೋ, ಯಾವ ರೀತಿ ಹುಡುಕ್ಬೇಕಂತೆ? ಬೇಕಾಬಿಟ್ಟಿ ರೀತಿಯಲ್ಲ, ಜಾಗ್ರತೆ ಉಳ್ಳವರಾಗಿ ಮನಪೂರ್ವಕವಾಗಿ ಯಾವಾಗ ಆತನ ನಾವು ಹುಡುಕ್ತೇವೋ ಆತನು ನಮಗೆ ಸಿಕ್ಕುವ ದೇವರಾಗಿದ್ದಾರೆ. ಆಮೇಲೆ ದೇವರಿಗೆ ಸ್ತೋತ್ರ ಪ್ರಿಯರೇ, ದೇವರಿಗೆ ಮಹಿಮೆ. ಒಂದಾನೊಂದು ಸಮಯದಲ್ಲಿ ಮರಣಕ್ಕೆ ಪಾತ್ರರಾದಂಥ ನಾವು, ಪಾಪ ಶಾಪಗಳಲ್ಲಿ ಬಂಧಿಸಲ್ಪಟ್ಟಂಥ ನಮ್ಮನ್ನ ದೇವರು ತಾನಾಗಿಯೇ ಈ ಲೋಕಕ್ಕೆ ದೀನ ಸ್ಥಿತಿಯಲ್ಲಿ ಬಂದು ತನ್ನನ್ನು ತಾನು ಒಪ್ಪಿಸಿಕೊಂಡು ನಮಗಾಗಿ ಮರಣಿಸಿ ನಮ್ಮ ಶಾಪ ಪಾಪಗಳನ್ನ ಹೊತ್ತು ನಮ್ಮಿಂದ ಇರುವಂಥ ಎಲ್ಲ ಬಂಧಕಗಳಿಂದ ನಮ್ಮಿಂದ ದೂರ ಮಾಡಿ ಮೃತ್ಯುಂಜಯನಾಗಿ ಎದ್ದು ನಿತ್ಯರಾಜ್ಯವನ್ನು ಒದಗಿಸಿಕೊಟ್ಟು ನಮ್ಮನ್ನು ಹುಡುಕಿಕೊಂಡು ಬಂದರು ಈ ಲೋಕಕ್ಕೆ ದೇವರು. ಆಮೇಲೆ ಆದರೆ ಈಗ ಮತ್ತೆ ದೇವರು ನಮ್ಮನ್ನು ಹುಡುಕಿಕೊಂಡು ಬರೋದಿಲ್ಲ. ಒಂದು ಬಾರಿ ಆತನು ಬಂದಾಯಿತು. ನಶಿಸಿ ಹೋಗ್ತಿರುವಂಥ ಆತ್ಮಗಳನ್ನ ಹುಡುಕಿ ರಕ್ಷಿಸಲಿಕ್ಕೆ ಆತನು ಬಂದು ಪ್ರಿಯರೇ. ಆದರೆ ಈಗ ದೇವರು ಹೇಳ್ತಿದ್ದಾರೆ, ನನ್ನನ್ನು ನಂಬಿಕೊಂಡಿದ್ದೀರಿ, ಯಾರೆಲ್ಲ ನನ್ನ ನಂಬಿ ನನ್ನಲ್ಲಿ ಜೀವಿಸ್ತಾ ಇದ್ದೀರೋ, ನೀವು ನನ್ನನ್ನು ಯಥಾರ್ಥವಾಗಿ ಮನಪೂರ್ವಕವಾಗಿ ನಿಮ್ಮ ಕಷ್ಟದಲ್ಲಿ, ನಿಮ್ಮ ನಷ್ಟಗಳಲ್ಲಿ, ನಿಮ್ಮ ಅವಶ್ಯಕತೆಗಳಲ್ಲಾಗಿರ್ಬೋದು, ನೀವು ನನ್ನ ರಾಜ್ಯವನ್ನು ಕಟ್ಟುವಂಥ ವಿಚಾರದಲ್ಲಾಗಿರ್ಬೋದು, ಯಾರೆಲ್ಲ ನನ್ನ ಮನಪೂರ್ವಕವಾಗಿ ಹುಡುಕ್ತಾರೋ ನಾನು ಅವರಿಗೆ ಸಿಗ್ತೇನೆ. ಅನೇಕ ಸಂದರ್ಭದಲ್ಲಿ ನಾವು ಮನುಷ್ಯರನ್ನು ಹುಡುಕ್ತಾ ಇರ್ತೇವೆ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಳ್ಳಲಿಕ್ಕೆ, ಹೌದಾ? ಏನೋ ಒಂದು ಸರ್ಕಾರದ ಕೆಲಸ ಮಾಡಿಸ್ಕೊಳ್ಬೇಕು ಅಂದರೆ ಹುಡುಕ್ತಾ ಇರ್ತೇವೆ. ಎಲ್ಲಿದೆ ಆ ಕಚೇರಿ, ಎಲ್ಲಿದೆ ಆ ಮನುಷ್ಯರೆಲ್ಲಿದ್ದಾರೆ, ಎಲ್ಲಿಗೆ ಹೋಗಬೇಕು, ಎಷ್ಟೋ ಆಸಕ್ತಿಯಿಂದ ನಮ್ಮ ಕೆಲಸಗಳು ನಡೀಬೇಕಲ್ವ. ಅನೇಕರು ಅಂಥ ಆಸಕ್ತಿ ಉಳ್ಳವರಾಗಿರ್ತಾರೆ. ಈ ಭೌತಿಕವಾದಂಥ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಳ್ಳಲಿಕ್ಕೆ, ಒಂದು ಮನೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಏನೋ ಒಂದು ಕೆಲಸ ಉದ್ಯೋಗ ಸಿಗಲಿಕ್ಕೆ ಹುಡುಕ್ತಾ ಇರ್ತಾರೆ. ಆದರೆ ನಿಜವಾಗಿಯೂ ದೇವರನ್ನು ಹುಡುಕಿದೆಯಾ? ದೇವರ ಪ್ರೀತಿ ಹುಡುಕಿದೆಯಾ? ಮನಪೂರ್ವಕವಾಗಿ ನೀನು ಹುಡುಕಿದ್ರೆ ಈ ಭೌತಿಕವಾದಂಥ ವಿಚಾರಗಳು ನೀವು ಹುಡುಕುವಂಥ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ನಿಜವಾದದನ್ನು, ಸತ್ಯವಾದದನ್ನು, ನಿನಗೆ ಬೇಕಾದದ್ದನ್ನು ನೀನು ಹುಡುಕಿದ್ರೆ ನಿನಗೆ ಸಿಕ್ಕಾಗ, ಅವುಗಳನ್ನು ಒದಗಿಸಿಕೊಡುವಂಥ ದೇವರನ್ನು ನೀನು ಹುಡುಕಿದಾಗ ನೀನು ಅವುಗಳಿಗಾಗಿ ಪಾಡುಪಡುವಂಥ ಅವಶ್ಯಕತೆಯೇ ಇಲ್ಲ. ಅವುಗಳಿಗಾಗಿ ಹುಡುಕಾಟ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಮೊದಲು ನೀನು ಹುಡುಕಬೇಕಾಗಿರುವಂಥದ್ದು ಕ್ರಿಸ್ತನನ್ನು. ನಿನ್ನ ಜೀವನ ಆಧಾರ ಆತನು, ನಿನ್ನ ಸಮಸ್ತವೂ ಆತನಾಗಿದ್ದಾನೆ. ನಿನ್ನ ಭವಿಷ್ಯತನ್ನು ರೂಪಿಸಿ ನಡೆಸುವ ಆತನು. ಆತನ ನೀನು ಹುಡುಕ್ತಾ ಇದೆಯಾ? ಕಂಡ್ಕೊಂಡಿದ್ಯಾ? ಆತನಲ್ಲಿ ಜೀವಿಸ್ತಾ ಇದೆಯಾ? ಈ ಭೌತಿಕವಾದ ವಿಚಾರಗಳಿಗೆ ನೀನು ಭಯಪಡೋದಿಲ್ಲ. ಆತನನ್ನು ನೀನು ಹುಡುಕಿ ನಿನಗೆ ಆತನು ಸಿಕ್ಕಿದಾಗ, ಭೌತಿಕವಾದ ಬೆಲೆಯುಳ್ಳದ ಒಂದು ಬಂಗಾರವೋ ಮತ್ತೊಂದು ಕಳೆದು ಹೋದರೆ ಎಷ್ಟು ಜಾಗೃತೆಯಾಗಿ ಕಸವನ್ನು ಕೂಡ ಬಿಡದೆ ಹುಡುಕ್ತಾ ಇರ್ತೇವಲ್ವಾ? ಆ ರೀತಿ ಅದಕ್ಕಿಂತಲೂ
ಅದನ್ನೇ ಸೃಷ್ಟಿಸಿದ ಆತನ ಸೃಷ್ಟಿಕರ್ತನನ್ನು ಯಾವ ರೀತಿ ನಾವು ಹುಡುಕ್ತಾ ಇದ್ದೇವೆ, ಯಾವ ರೀತಿ ಕಂಡುಕೊಳ್ತಾ ಇದ್ದೇವೆ? ಆತನ ಪ್ರೀತಿ, ಆತನ ತ್ಯಾಗ, ಆತನ ಕರುಣೆ, ಆತನ ದಯೆ, ಆತನ ಕೃಪೆ, ಪರಿಶುದ್ಧತೆ ಹುಡುಕಿದಾಗ ನಮಗೆ ಸಿಗುತ್ತೆ ಪ್ರಿಯರೇ. ಮನಪೂರ್ವಕವಾಗಿ ಹುಡುಕ್ಬೇಕು. ಆಮೇಲೆ ನಾವು ಹುಡುಕ್ಬೇಕು. ಒಂದಾನೊಂದು ಸಂದರ್ಭದಲ್ಲಿ ಆತನು ನಮ್ಮನ್ನು ಹುಡುಕಿಕೊಂಡು ಬಂದು ರಕ್ಷಿಸಿದ್ರು. ರಕ್ಷಣೆ ಹೊಂದಿಕೊಂಡಾಯ್ತು. ಕ್ರಿಸ್ತನು ಯಾರೆಂಬುದಾಗಿ ತಿಳಿದಾಯಿತು. ಈಗಲೂ ಆತನನ್ನು ಹುಡುಕ್ತಾ ಇದ್ರೆ ನಾವು ಜೀವಿಸುವಂಥದ್ದು ವ್ಯರ್ಥವೇ? ಈ ಭೌತಿಕ ಕಾರ್ಯಗಳಿಗಾಗಿ ನಾವು ಬದುಕ್ತಾ ಇದ್ದೇವಾ, ಅಥವಾ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ಬದುಕ್ತಾ ಇದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ ಈ ಮುಂಜಾನೆ. ನೀನು ನಿಜವಾಗಿಯೂ ನಿನ್ನ ಕಷ್ಟದಲ್ಲಿ, ನಿನ್ನ ನಷ್ಟದಲ್ಲಿ, ನಿನ್ನ ವೇದನೆಯಲ್ಲಿ, ನಿನ್ನ ಕಣ್ಣೀರಿನಲ್ಲಿ ಏನೇ ಆಗಿರ್ಬೋದು, ಮನುಷ್ಯನಿಂದ ಅಸಾಧ್ಯವೇ ಆಗಿರ್ಬೋದು, ನೀನು ದೇವರ ಹುಡುಕಿ ಬಾ. ಖಂಡಿತವಾಗಿ ನಿನ್ನ ಪರಿಸ್ಥಿತಿಗಳು ತಾರುಮಾರಾಗ್ಬಿಡ್ತವೆ. ಎಲ್ಲವೂ ಬದಲಾಗುತ್ತೆ. ಕ್ರಿಸ್ತನನ್ನು ನಾನು ಹುಡುಕಿದೆ, ಕ್ರಿಸ್ತನನ್ನು ಬಿಡಿಸಿದ್ರು ಎಂಬುದಾಗಿ ಜಕ್ಕರಿನು ಕ್ರಿಸ್ತನ ಹುಡುಕಿ ಬಂದರು. ಅದಕ್ಕಾಗಿ ಆತನ ಕುಟುಂಬಕ್ಕೆ ರಕ್ಷಣೆ ಉಂಟಾಯಿತು. ಆಮೇನ್. ಆತನಲ್ಲೊಂದು ಬದಲಾವಣೆ ಉಂಟಾಯಿತು. ಅಂದಿನಿಂದ ಆನಂದ, ಸಂತೋಷ, ರಕ್ಷಣಾನಂದ ಆತನ ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇನ್. ಆ ಆನಂದ ನಿನಗೂ ಬೇಕಾ? ಮನಪೂರ್ವಕವಾಗಿ ಕ್ರಿಸ್ತನ ಹುಡುಕು, ಮಾತನಾಡು ಕ್ರಿಸ್ತನ ಹೊತ್ತಿಗೆ ಪ್ರಾರ್ಥನೆ ಪೂರ್ವಕವಾಗಿ. ಖಂಡಿತವಾಗಿಯೂ ನಮ್ಮ ಪರಿಸ್ಥಿತಿಗಳೆಲ್ಲವೂ ಬದಲಾಯಿಸ್ತಾರೆ. ಈ ವಾಗ್ದಾನದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನೇ, ಉನ್ನತನ ಅಂತ ಜೀವ ಸ್ವರೂಪನ ಅಂತ ದೇವರೇ ಸ್ತೋತ್ರ. ಅಪ್ಪ, ಯಾರೆಲ್ಲ ಮನಪೂರ್ವಕವಾಗಿ ನೀನು ಹುಡುಕ್ತಾರೋ ನೀನು ದೊರೆಯುವಂಥ ದೇವರು, ನನಗೆ ಸ್ತೋತ್ರ. ಯಾರೆಲ್ಲ ಈ ವಾಗ್ದಾನ ಕೇಳಿ ಅಪ್ಪ ಅವರ ಮನಸ್ಸನ್ನು ಬದಲಾಯಿಸಿಕೊಂಡು ಇಹಲೋಕ ಸಂಬಂಧವಾದ ಹುಡುಕಾಟದಲ್ಲಿ ಅವರಿರದೆ ನಿಜವಾಗಿ ಬೇಕಾಗಿರುವಂಥದ್ದು ನಿನ್ನನ್ನು ಹುಡುಕಿದಾಗ ಎಲ್ಲವೂ ಒದಗಿಸಿಕೊಡುವಂಥ ನೀನು ಅಪ್ಪ, ನೀನು ಹುಡುಕುವಂಥ ಮನಸ್ಸನ್ನು ಕೊಡು. ನಾವು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ವಾಗ್ದಾನ ನಾವೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.